ಬಂಧುಗಳೇ ನಮಸ್ತೆ. ನಾನು ಮಂಜುನಾಥ್ ಹಿರೇಚೌಟಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇವತ್ತು ನಾವು ಆನವಟ್ಟಿ, ಸೊರಬ ತಾಲೂಕು ಆನವಟ್ಟಿ ಹೋಬಳಿಯ ಆನವಟ್ಟಿ ಪಟ್ಟಣ ಪಂಚಾಯತ್ ಎದುರಿಗೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೇನೆ. ನಾನು ಆನವಟ್ಟಿ ಪಟ್ಟಣ ಪಂಚಾಯತ್ಗೆ ಡಿಸೆಂಬರ್ 6ನೇ ತಾರೀಕು 4 ಮಾಹಿತಿ ಹಕ್ಕಿನಡಿ 4 ಅರ್ಜಿಗಳನ್ನು ಸಲ್ಲಿಸಿದ್ದೇನೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂತೆ ಕಸ ವಿಲೇವಾರಿ, ಇನ್ಫ್ರಾಸ್ಟ್ರಕ್ಚರು, ಇರುವಂಥ ಸಿಬ್ಬಂದಿ, ಇರುವಂಥ ವಾಹನಗಳು, ಕಲೆಕ್ಷನ್ ಆಗಿರುವಂಥ ವೇಸ್ಟೇಜು ಮತ್ತು ಇತರೆ ಆದಾಯ, ಇತರೆ ಕೆಲಸಗಳು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂತೆ ಸಲ್ಲಿಸಿದ್ದೆ. ಆದರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾದಂಥ ಪ್ರಭುವರು 30 ದಿವಸ ಕಳೆದರೂ ಯಾವುದೇ ಪ್ರತಿಕ್ರಿಯೆನಾಗಲಿ, ಅದನ್ನು ರಿಜೆಕ್ಟ್ ಮಾಡೋದಾಗಲಿ ಏನೂ ಮಾಡಲೇ ಇಲ್ಲ. ಯಾವುದೂ ಪ್ರತಿಕ್ರಿಯೆನೇ ಕೊಡಲಿಲ್ಲ. ಅವರು ವಿಳಂಬ ನೀತಿ ಅನುಸರಿಸಿ ಮೊಬೈಲ್ ಮಾಡಿದ್ರು, ಮೊಬೈಲು ಎತ್ತದೇ ಹಾಗೆ ಸುಮ್ಮನೆ ಅದನ್ನು ಹಾಗೆ ಬಿಟ್ಟರು. ನಾನು ತಕ್ಷಣ ಫಸ್ಟ್ ಅಪೀಲ್ ಹಾಕಿದ್ವಿ. ಫಸ್ಟ್ ಅಪೀಲಲ್ಲಿ ಕೂಡ ಈಗಾಗಲೇ 1 ತಿಂಗಳಾಗಿದೆ. ಇವತ್ತು ಚೀಫ್ ಆಫೀಸರ್ನ ಭೇಟಿಯಾಗಿದ್ವಿ. ಚೀಫ್ ಆಫೀಸರ್ ಈಗ 1 ವಾರದಲ್ಲಿ ಕಳಿಸ್ಕೊಡ್ತೇನೆ, ಈ ಅರ್ಜಿ ನಮಗೆ ಬಂದೇ ಇಲ್ಲ, ಅದು ಇದು ಅಂತ ಹೇಳಿದ್ರು. ಆದರೆ ನಾವು ಅದನ್ನು ದ್ವಿತೀಯ ಮೇಲ್ಮನವಿ ಕೂಡ ಸಲ್ಲಿಸಿ ಆಗಿದೆ. ಇದು ಅತ್ಯಂತ ಇದು ಅನ್ನೋದು ಈ ಹಿಂದೆ ಕೂಡ ಕಿರಣ್ ಅಂತ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ನನ್ನದೇ ಪ್ರಕರಣದಲ್ಲಿ 10,000 ರೂಪಾಯಿ ದಂಡವನ್ನು ಕೂಡ ವಿಧಿಸಲಾಗಿದೆ ಪಟ್ಟಣ ಪಂಚಾಯಿತಿಯ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ. ಆದರೂ ಕೂಡ ಎಚ್ಚೆತ್ಕೊಂಡಿಲ್ಲ. ಮತ್ತು ಈ ವಿಳಂಬ ನೀತಿ ಅನುಸರಿಸೋದನ್ನು ಅದು ಮುಂದುವರಿಸಿದ್ದಾರೆ. ಇದಾಗಬಾರ್ದು. ಈಗ ದ್ವಿತೀಯ ಮೇಲ್ಮನವಿ ಸಲ್ಲಿಸಿದ್ದೀವಿ, ಆದರೂ ಅಲ್ಲೂ ಕೂಡ ಮಾಹಿತಿ ಪಡ್ಕೊಳ್ತೀವಿ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಇವತ್ತು ಇಲ್ಲಿ ದುರದೃಷ್ಟ ಏನಂತಂದರೆ, ಇದು ಎಲ್ಲಿ ನಡೆದಿದೆ ಅಂತಂದರೆ, ಈ ಆವರಣದಲ್ಲಿ ಶಾಸಕರು ಮತ್ತು ಶಿಕ್ಷಣ ಸಚಿವರು ಅವರ ಕಚೇರಿ ಇದೆ, ಆವರಣ ಇದೆ. ಇಲ್ಲಿ ನೋಡ್ಬೋದು ನೀವು. ಶ್ರೀ ಎಸ್ ಮಧು ಬಂಗಾರಪ್ಪ, ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವರು ಅಂತ ಇದೆ. ಇವ್ರದ್ದೇ ಶಾಸಕರ ಕಚೇರಿ ಇದು. ಶಾಸಕರ ಕಚೇರಿ ಪಕ್ಕದಲ್ಲೇ ಇರತಕ್ಕಂಥ ಪಟ್ಟಣ ಪಂಚಾಯತ್ತು. ಈಗ ನಮಗೆ ಸಹಜವಾಗಿ 30 ದಿವಸದೊಳಗೆ ಒಂದು 5 ದಿವಸದೊಳಗಾರ ಒಂದು ಹಿಂಬರ ಕೊಡಬೇಕು, ಅಥವಾ ಏನು ವಿಲೇವಾರಿ ಮಾಡಬೇಕು, ಅಥವಾ ಏನಾದ್ರು ರಿಜೆಕ್ಟ್ ಮಾಡಬೇಕು, ಏನೋ ಮಾಡಬೇಕು. ಆದರೆ ಯಾವುದನ್ನು ಕೂಡ ಮಾಡದೆ ನಮಗೆ ವಿಳಂಬ ನೀತಿ ಅನುಸರಿಸಿ ಮಾಹಿತಿಯಿಂದ ವಂಚಿತರನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಚೀಫ್ ಆಫೀಸರ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನೊಂದು ವಾರದಲ್ಲಿ ಏನಾರು ಕೊಡಲಿಲ್ಲ ಅಂದರೆ ಖಂಡಿತವಾಗಿ ನಾವು ಇದನ್ನು ಲೈವ್ ಕೂಡ ಮಾಡ್ತೇವೆ. ದ್ವಿತೀಯ ಮೇಲ್ಮನವಿ ಕೂಡ ಸಲ್ಲಿಸಿದ್ದೀವಿ. ಅಲ್ಲಿ ಖಂಡಿತವಾಗಿ ದಂಡ ಎಲ್ಲ ಬೀಳ್ತದೆ, ಅದರಲ್ಲೇನು ಅನುಮಾನ ಇಲ್ಲ. ಆದರೆ ಇನ್ನು ಮುಂದೆ ಆದರೂ ಇವರು ಎಚ್ಚೆತ್ತುಕೊಂಡು ಮಾಹಿತಿಯನ್ನು ಒದಗಿಸೋದಕ್ಕೆ ಸಮರ್ಪಕವಾಗಿ ಸಿಬ್ಬಂದಿಯನ್ನು ಟ್ರೈನಿಂಗ್ ಕೊಟ್ಟು ಮಾಹಿತಿ ಹಕ್ಕು ಕಾಯ್ದೆಯಡಿ ಇರುವಂಥ ಕಾನೂನನ್ನು ಪಾಲನೆ ಮಾಡಬೇಕು ಅಂತ ಅಷ್ಟೇ ಹೇಳಿ ನಮ್ಮ ಕೋರಿಕೆ. ಧನ್ಯವಾದ.